ಈರುಳ್ಳಿ ಲೋಡ್ ಸಹವಾಸ ಹಿಂಗೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿತಾ ಇದ್ದೀನಿ, ಮೇನ್ ರೋಡ್ ಅಲ್ಲಿರೋದ್ರಿಂದ. ಈ ಥರ ಹಗ್ಗ ಹೊಡೆದಿದ್ದೀವಿ, ಇಷ್ಟೇ ಹಗ್ಗ ಹೊಡೆದಿರೋದು. ಅವಾಗಲೇ ಹೇಳಿದ್ನಲ್ಲ ಹಗ್ಗ ಕಮ್ಮಿ ಹೊಡೆದಿದ್ದೀವಿ ಅಂತ ಇಷ್ಟೇ. ಹಣ ಸರಿ ಬರೋದ ಮತ್ತೆ ಸಿಗೋಣ. ಓಕೆ ಅಣ್ಣ ಬಾಯ್. ಕತೆ ಹೇಳ್ತೀನಿ ಕೇಳಿ. ಅಣ್ಣಂದು ಹುಬ್ಳಿ, ಅಣ್ಣ ಅವ್ರ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಚಿಕ್ಕೋಡಿ ಹತ್ರ ಯಾವ ಅನ್ನೋದು ಯಡೂರು ಅಲ್ಲಿಗೆ ಬರ್ತಾ ಇದ್ರು. ಇವಾಗ ಬೈಕ್ ಬಂದು ನಮ್ಮ ಗಾಡಿಗೆ ಹಾಕ್ತಾ ಇದೀವಿ. ಆಫ್ ಡೋರ್ ಮಾಡಿಬಿಟ್ಟು ಡೋರ್ ಮೇಲೆ ಹಾಕೊಂಡು ಹೋಗೋಣ ಅಂತ. ಮತ್ತೆ ಈರುಳ್ಳಿ ಮೇಲೆ ಎತ್ತಿದ್ರೆ ಮತ್ತೆ ಇಳ್ಸಕ್ಕೆ ಕಷ್ಟ ಆಗ್ಬಿಡ್ತದೆ. ಹಂಗಾಗಿ ಕರೆಕ್ಟು ಸೂರ್ಯೋದಯ ಆಗೋ ಟೈಮ್ಗೆ ಧಾರವಾಡಕ್ಕೆ ಬಂದು ಗಾಡಿನ ಬೈಕ್ನ ಇಳಿಸ್ಬೇಕು. ಬಂಕಾಪುರ ಟೋಲಿಗೆ ಬಂದು ಟಿಫನಲ್ಲಿ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಮುಂದೆ RTO ಚೆಕ್ ಪೋಸ್ಟ್ ಹಾಕೊಂಡು ಗಾಡಿಗಳು ಹಿಡಿತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗ್ಯಾಟ್ರ ಕ್ಲಾಸ್. ನಾನು ನಿಮ್ಮ ಅದೇ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂದರೆ ರಾತ್ರಿ ಬಂದಿಲ್ಲ, ಬಂಕ್ ಹತ್ರ ಮಲಗಿದ್ದು, ಇಲ್ಲೇ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮದು ಓಟ್ಸ್ ರೆಡಿ ಮಾಡಿಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 9:30 ಆದರೂ ಇಲ್ಲೇ ಹಾಕಿದ್ದೀನಿ ಇವತ್ತು. ಅಂದರೆ ಲೋಡಿಂಗ್ ಬಂದು ಮಹಾರಾಷ್ಟ್ರ ಹೋಗ್ತಾಯಿಲ್ಲ. ಇಲ್ಲಿ ಚಿಕ್ಕೋಡಿಯಿಂದ ಸ್ವಲ್ಪ ಮುಂದೆ ಒಂದು ಊರಲ್ಲಿ ಈರುಳ್ಳಿ ಲೋಡ್ ಐತಂತೆ. ಫೋನ್ ಬಂದಿತ್ತು, ಹಂಗಾಗಿ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ. ಅದು ಲೋಡ್ ಬಂದು ಮಧ್ಯಾಹ್ನ ಮೇಲೆ ಮಾಡ್ತೀನಿ ಅಂದವ್ರೆ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ಲೋಡ್ ಮಾಡ್ತಾರಂತೆ. ವೆಯ್ಟ್ ಮಾಡಿ ಲೋಡ್ ಮಾಡಿಕೊಂಡು ಹೋಗೋಣ. ಮಹಾರಾಷ್ಟ್ರ ಹೋಗೋದು ತಪ್ಪಿತು, ಅದೇ ಖುಷಿ ವಿಚಾರ. ಯಾವನ ಹೋಗ್ತಾನೆ ಗುರು, ಸಿಂಗಲ್ ರೋಡಾಗಿ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತದೆ. ನೋಡೋಣ, ಟಿಫನ್ ಮಾಡ್ಕೊಂಡು ಊರಿಗೆ ಹೋಗಿ ಅಲ್ಟಾಗೋಣ. ಸಂಜೆ ಮಧ್ಯಾಹ್ನ ಮೇಲೆ ಲೋಡ್ ಮಾಡ್ತಾರೆ 3 ಗಂಟೆ ಮೇಲೆ. ನಮ್ಮ ಟಿಫನ್ ಇವತ್ತು ರೆಡಿ ಆಗ್ತಾಯಿದೆ. ಇಲ್ಲದ ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಬಂದು ಮಾಂಜ್ರಿ ಅಂತ ಊರು. ಮಾಂಜ್ರಿಯಿಂದ ಈರುಳ್ಳಿ ಲೋಡಿಂಗ್ ಒಪ್ಕೊಂಡಿದ್ದೆ ನಿನ್ನೆನೆ, ಹಂಗಾಗಿನೇ ಇವತ್ತೆಲ್ಲೂ ಹೋಗಲೇ ಇಲ್ಲ. ನಿನ್ನೆ ನೈಟೇ ಲೋಡ್ ಸೆಟ್ ಆಗಿತ್ತು, ಕನ್ಫರ್ಮೇಷನ್ ಇರಲಿಲ್ಲ. ಬಟ್ ಇವಾಗ ಕನ್ಫರ್ಮ್ ಆಯಿತು. ಬನ್ನಿ ಗಾಡಿ ಎತ್ಕೊಂಡು ಸೀದಾ ಮಾಂಜ್ರಿ ಕಡೆ ಹೋಗೋಣ. ಇಲ್ಲಿಂದ ಒಂದು 15-20 ಕಿಲೋಮೀಟ್ರ್ ಇದೆ ಅಷ್ಟೇ. ಬೆಳಗ್ಗೆ ಆ ಬಂಕ್ ಹತ್ರದಿಂದ ಗಾಡಿ ಎತ್ಕೊಂಡು ಸೀದಾ ಮತ್ತೆ ಮುಂದೆ ಬಂದು ಈ ಬಂಕಲ್ಲಿ ಗಾಡಿ ಸೈಡ್ಗೆ ಹಾಕಿದ್ವಿ. ನಮ್ಮ ಅಣ್ಣವ್ರು ಬಂದರು, ಮಂಜಣ್ಣವ್ರು ನಮ್ಮ ಗಾಡಿ ಚಾಲಕರು. ಈಗ ಇಬ್ಬರು ಸೇರಿ ಗಾಡಿ ಲೋಡ್ಗೆ ಹೋಗ್ತಾಯಿದ್ವಿ. ಅವ್ರ ಗಾಡಿಗೆ ಇವತ್ತು ಲೋಡ್ ಇಲ್ಲ ನಾಳೆ, ಹಂಗಾಗಿ ಅವ್ರ ಗಾಡಿ ಇಲ್ಲೇ ಹಾಕಿದ್ದಾರೆ. ನಮ್ಮ ಗಾಡಿಗೆ ಇವಾಗ ಇಲ್ಲಿಂದ ಒಳಗೆಲ್ಲ ಹೋಗಿ ಲೋಡ್ ಮಾಡ್ಬೇಕಂತ ತೋಟದಲ್ಲಿ ಹೋಗೋಣ. ಹೋಗಿ ಲೋಡ್ ಮಾಡ್ಕೊಂಡು ಬರೋಣ ಬನ್ನಿ. ಹೋಗೋಣ. ಹಿಂಗೆ ಹೋಗಿರ್ತೀರಾ ಬರ್ತೀರಾ ಜೊತೆಗೆ? ಬರ್ತೀನಿ. ಲೋಡ್ ಮಾಡ್ಕೊಂಡು ಬರೋಣ, ನೋಡೋಣ. ಆದರೆ ರಾಯಬಾಗಿಂದ ಆಗ್ಬೋದು ನಿಮ್ಮದು. ರಾಯಬಾಗ್ ಅಂದರೆ ರಾಯಬಾಗ್ ಹೋಗ್ರಂತ, ಇಲ್ಲಾಂದರೆ ಹಿಂಗೆ ಹೋಗ್ರಂತ. ಹೋಗಿ ಲೋಡ್ ಮಾಡಿಸ್ಕೊಂಡು ಬರೋಣ. ಈ ವರ್ಷದ ಸೀಸನ್ನ ಮೊದಲನೇ ಟ್ರಿಪ್ಪು, ಈರುಳ್ಳಿ ಟ್ರಿಪ್ಪು. ಕರೆಕ್ಟು 4:15 ಆಯಿತು ಟೈಮು. ಇವಾಗ ಲೋಡಿಂಗ್ ಕರ್ಕೊಂಬಂದರು ಹಳ್ಳಿ ಒಳಗೆ. ಹಣ ಎಲ್ಲಿ ಲೋಡ್ ಮಾಡೋದು? ಲೋಡ್ ಎಲ್ಲಿ ಮಾಡೋದು? ಇಂಗ್ಳಿ. ಎಷ್ಟು ದೂರ ಆಯ್ತು ಇಲ್ಲಿಂದ? 4 ಕಿಲೋಮೀಟ್ರ್. ಫುಲ್ ಲೋಡಲ್ಲೇ 2 ಪಾಯಿಂಟಲ್ಲಿ ಲೋಡ್ ಮಾಡ್ಬೇಕಂತೆ. ಈಗ ಇಲ್ಲಿ ಅಲ್ಲಿಗೆ ಹಾಕೋಣಕ್ಕೆ ಗಾಡಿ ನಿಲ್ಸಿದ್ದೀವಿ. ಅಲ್ಲಿಗೆ ಹಾಕ್ಕೊಂಡು ಹೋಗೋಣ. ನಿಮ್ಮ ಕಡೆ ಪೈರಿ ಅಂತೀರ ಅಲ್ಲಿಗೆನಾ? ನಮ್ಮ ಕಡೆ ಅಲ್ಲಿಗೆ ಅಂತೀವಿ. ಬಂತು ತಗೊಂಬಂದ್ರು. ಈರುಳ್ಳಿ ಲೋಡ್ ಸಹವಾಸ ಹಿಂಗೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿತಾ ಇದ್ದೀನಿ, ಮೇನ್ ರೋಡ್ ಅಲ್ಲಿರೋದ್ರಿಂದ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ರಿವರ್ಸೇ ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು 200 ಮೀಟ್ರ್ ರಿವರ್ಸೇ ಹೋಗ್ಬೇಕು. ಏನು ಮಾಡ್ತೀರಾ, ಲೋಡಿಂಗ್ ಪಾಯಿಂಟ್ಗಳು ಹಿಂಗೆ ಇರ್ತವೆ ಈರುಳ್ಳಿವೆಲ್ಲ. ಈ ಕಡೆ ಹುಷಾರಾಗಿ ಹೊಡಿಬೇಕು. ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿದಂದ್ರೆ ಸುಮ್ಮನೆ ಅಲ್ಲ. ಅದು ಈ ಪಾಟಿ ರೋಡಲ್ಲಿ, ಅದು ಇಷ್ಟೊಂದು ಚಿಕ್ಕ ರೋಡಲ್ಲಿ ನೋಡಿ. ಸ್ವಲ್ಪ ಆ ಕಡೆ ಹೋಗಿ ಈ ಕಡೆ ಹೋಗಂಗಿಲ್ಲ. ಆ ಕಡೆ ಹೋದರೆ ಕಬ್ಬು ಹೋಗುತ್ತೆ, ರೈಟ್ಗೆ ಹೋದರೆ ಗಾಡಿ ಮಲ್ಕೊಂತದೆ. ಹುಷಾರಾಗಿ ಒಂದೇ ರೇಂಜಲ್ಲಿ ಹೋಗ್ಬೇಕು. ಈ ಥರ 1, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟಲ್ಲಿ ಲೋಡ್ ಮಾಡಿಕೊಂಡು ಲಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಇಲ್ಲೊಂದು 60 ಚೀಲ ಲೋಡ್ ಮಾಡಬೇಕು. ಎಷ್ಟು 4 ಪಾಯಿಂಟ್ ಆಗಲ್ಲ ತುಂಬಿದ್ದು? ಇದು 5ನೇ ಪಾಯಿಂಟ್ ಒಳಗೆ 60 ಚೀಲ ಹಾಕ್ಬೇಕು. ಗಾಡಿ ಫುಲ್ ಲೋಡ್ ಆಗುತ್ತೆ. ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ, ನಾವು ಅವರ ಹಿಂದೆ ಹೋಗ್ತಾ ಇದ್ದೀವಿ. ಹೋಗೋಣ ಬರ್ರಿ. ಗಾಡಿ ಲೋಡೆಲ್ಲ ಮಾಡಿಕೊಂಡು ಈ ಸಿಂಗಲ್ ರೋಡಿಂದ ಹೊರಗಡೆ ಊರವ್ರಿಗೆ ಹೋಗ್ತಾ ಇದ್ದೀವಿ. ಹೋಗೋಣ ಸೀದಾ ಹೊರಗಡೆಗೆ. ಹಗ್ಗ ಒಂದು ಹೊಡೆದಿದ್ದೀವಿ, ತಾಟ್ಪಲ್ ಹಾಕಿಲ್ಲ. ಏನಂದರೆ ಫುಲ್ಲು ಬೈಟಾಮಲ್ಲ, ಹಂಗಾಗಿ ಹಿಂದೆ ಮಾತ್ರ ಹೊಡೆದಿದ್ದೀವಿ ಹಗ್ಗ, ಮುಂದೆ ಏನು ಹಾಕಿಲ್ಲ ಹಗ್ಗ ತಾಟ್ಪಲ್ ಏನೂ. ಬನ್ನಿ ಸೀದಾ ಇಲ್ಲಿಂದ ಇವಾಗ ಊರೊಳಗೆ ಹೋಗೋಣ. ಇಂಗ್ಳಿ ಅನ್ನೋ ಊರಿಗೆ ಲೋಡಕ್ಕೆ ಬಂದಿದ್ದು. ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಣ್ಣ ನಿನ್ನ ಹೆಸರೇನು? ಸಮರ್ಥ ಅಂತ. ಅಲ್ಲಿ ಗಾಡಿ ನೋಡ್ಬಿಟ್ಟು ಬಂದಿದ್ರು. ಪಾಪ ಮನೆಗೆಲ್ಲ ಕರ್ಕೊಂಡೋಗಿ ಕಾಫಿ ಗಿಫಿ ಎಲ್ಲ ಕುಡಿಸ್ಕೊಂಡು ಕರ್ಕೊಂಬಂದರು. ತುಂಬ ಖುಷಿ ಆಗ್ತದೆ.
ಇಷ್ಟು ದೂರ ಬಂದಾಗೂ ಎಲ್ಲ ಕಡೆ ನಮ್ಮ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ. ಬನ್ನಿ ಈಗ ಸೀದಾ ಹೋಗೋಣ. ಮತ್ತೆ ನನ್ನ ಸಮಾಚಾರ ನಿಮ್ಮೂರಿಗೆ ಬಂದ್ಬಿಟ್ಟೆ ನೋಡ್ರಿ ಇವತ್ತು. ಇವ್ರನ್ನ ಅಲ್ಲಿ ಬಿಟ್ಬಿಟ್ಟು ಅಣ್ಣವ್ರನ್ನ ಲೋಡಿಂಗ್ ಮಾಡಿದವ್ರನ್ನ ಸೀದಾ ನಾವು ಬೆಂಗಳೂರು ಕಡೆ ಹೋಗೋಣ. ಯಾರೂ ಬರೋಲ್ಲ ಅಂತ, ಒಬ್ಬರೇ ಹೋಗ್ಬೇಕು. ಅದೇ MC ಟ್ರಿಪ್ಪು ನೋಡಿ. ಈ ಥರ ಹಗ್ಗ ಹೊಡೆದಿದ್ದೀವಿ, ಇಷ್ಟೇ ಹಗ್ಗ ಹೊಡೆದಿರೋದು. ಅವಾಗಲೇ ಹೇಳಿದ್ನಲ್ಲ ಹಗ್ಗ ಕಮ್ಮಿ ಹೊಡೆದಿದ್ದೀವಿ ಅಂತ ಇಷ್ಟೇ. ಅಣ್ಣ ಸರಿ ಬರೋದ ಮತ್ತೆ ಸಿಗೋಣ. ಓಕೆ ಅಣ್ಣ ಬಾಯ್. ತುಂಬ ಖುಷಿ ಆಯಿತು ಮೀಟಾಗಿ ಇಬ್ಬರನ್ನ. ಆಯ್ತಣ್ಣ ಬರ್ತೀನಿ, ಬಂದಾಗ ಫೋನ್ ಮಾಡ್ತೀನಿ ತಗೊಳ್ರಿ ನಿಮ್ಮವ್ರೆ. ಓಕೆ ಆಯ್ತಣ್ಣ ಆಯ್ತು ಬನ್ನಿ. ಆಯ್ತಣ್ಣ ಓಕೆ ಓಕೆ. ಸದ್ಯಕ್ಕೆ ಸೀದಾ ನಮ್ಮ ಬಾಸ್ ಗಾಡಿ ಹತ್ರ ಬಂದಿದ್ದಾಯಿತು. ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತ ಇಲ್ಲೇ ಸೈಡ್ಗೆ ಹಾಕ್ತಾಯಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಸೀದಾ ಹೊರಟು ಬಿಡೋಣ ಅಂತ. ಡೀಸೆಲ್ ಹಾಕ್ಸೋಣ ಇಲ್ಲೇನೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಮಂಜಣ್ಣವ್ರಿಗೆ ಡ್ರಾಪ್ ಮಾಡಿ. ಇಲ್ಲ ಅಣ್ಣ ಹೋಗ್ತೀರಾ ಆರಾಮಾಗಿ? ಆರಾಮಾಗಿ ಹೋಗಿ ಬನ್ನಿ. ಸರಿ ಅಣ್ಣ ಆಯ್ತು. ಇದು ಕ್ಲೋಸ್ ಆಗುತ್ತೆ ಬಂಕು. ಮುಂದೆಲ್ಲ ನಾ ಕಂಡ್ರೆ ರಿಲಯನ್ಸ್ಗೆ ಹೋಗ್ಬಿಡಿ ಸುಮ್ಮನೆ. ಜಿಯೋ ಮುಂದೆ ರೈಟ್ ಸೈಡಲ್ಲಿದೆ. ಇಲ್ಲೇ ಬಂಕಲ್ಲೇ ಡೀಸೆಲ್ ಫುಲ್ ಮಾಡಿಸಿದ್ದಾಯಿತು. ನೋಡ್ಬೋದು 10,800 ರೂಪಾಯಿ ಡೀಸೆಲ್ ಇಡ್ಸೈತೆ ಟ್ರಿಪ್ಪು. 10,800 ಡೀಸೆಲ್ ಹಾಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಫುಲ್ ಟ್ಯಾಂಕ್ ಆಯಿತು. ಫೈನಲಾಗಿ ಡೀಸೆಲ್ ಹಾಕ್ಸ್ಕೊಂಡು ಬಿಡೋ ಅಷ್ಟೊತ್ತಿಗೆ ಟೈಮ್ ಬಂದು ಕರೆಕ್ಟಾಗಿ 10:30 ಆಗೋಯ್ತು. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಲೋಡಿಂಗ್. ಇವತ್ತು 5-6 ಪಾಯಿಂಟಲ್ಲಿ ಸುತ್ತಿ ಲೋಡ್ ಮಾಡ್ಕೊಂಡಿದ್ದು. ಏನೂ ಮಾಡೋಕ್ಕಲ್ಲ. ಇಲ್ಲಿ ಮಾಂಜ್ರಿಲಿ ನಮ್ಮೊಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಏನು ಎತ್ತ ಅಂತ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಬನ್ನಿ. ಫಸ್ಟು ಮಾಂಜ್ರಿಗೆ ಹೋಗೋಣ. ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿ ಇವಾಗ ಕರೆಕ್ಟಾಗಿ ಹೈವೇಗೆ ಬಂದೆ. ಇಲ್ಲಿ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕಿತ್ತು, ಬಟ್ ಇವತ್ತು ಲೆಫ್ಟ್ ಹೊಡಿತಾ ಇಲ್ಲ, ರೈಟ್ ಹೊಡ್ಕೊಂಡು ಆಪೋಸಿಟ್ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕೆ ಎತ್ತ ಅಂತ ರೀಸನ್ನು ಆಮೇಲೆ ಹೇಳ್ತೀನಿ. ಸೀದಾ ಅಲ್ಲಿ ಪಾಯಿಂಟ್ಗೆ ಹೋಗಿ ಬನ್ನಿ. ಗಾಡಿ ಅವನು ಬರ್ತಾ ಇದ್ದಾವ. ಆರನ್ ಕಂಪಲ್ಸರಿ ಬನ್ನಿ. ಸೀದಾ ಎಷ್ಟು ಕಿಲೋಮೀಟ್ರ್ ಐತಣ್ಣ? 6 ಕಿಲೋಮೀಟ್ರಾ? ಅರ್ಧ ಕಿಲೋಮೀಟ್ರಾ? ಸರಿ. ಏನಪ್ಪ ಸಮಸ್ಯೆ? ಯಾಕೆ ಒನ್ ವೇನಲ್ಲಿ ರಾಂಗ್ ಸೈಡಲ್ಲಿ ಸಿಂಗಲ್ ರೋಡಲ್ಲಿ ಬಂದಿದ್ದು ಅಂದರೆ, ರಾಂಗ್ ಸೈಡಲ್ಲ ಸರ್ವಿಸ್ ರೋಡ್ ಆ್ಯಕ್ಚುಲಿ. ಇವರು ನಮ್ಮ ರವಿ ಅಣ್ಣ ಅಂತ ಹುಬ್ಳಿಯವರು, ಸಬ್ಸ್ಕ್ರೈಬರ್ ಜೊತೆ ಫ್ರೆಂಡ್ ಕೂಡ. ಅದು ತುಂಬ ಹಳೆಯ ಫ್ರೆಂಡ್. ಏನಣ್ಣ ಎಷ್ಟು ವರ್ಷದಿಂದ ಪರಿಚಯ? 1-2 ವರ್ಷ ಆಯ್ತಲ್ಲ? 2 ವರ್ಷದಿಂದ ಸಬ್ಸ್ಕ್ರೈಬರ್ ಆಗಿ ಸಿಕ್ಕರು. ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಸಬ್ಸ್ಕ್ರೈಬರ್ ಫ್ರೆಂಡ್ ಅಂತ ಹೇಳ್ಬೋದು. ಅಣ್ಣಂದು ಹುಬ್ಳಿ ಪ್ರಾಪರ್ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಇವತ್ತಿನ ಕತೆ ಹೇಳ್ತೀನಿ ಕೇಳಿ. ಅಣ್ಣಂದು ಹುಬ್ಳಿ. ಅಣ್ಣ ಅವರು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಚಿಕ್ಕೋಡಿ ಹತ್ರ, ಯಾವ ಅನ್ನೋದು ಯಡೂರು, ಅಲ್ಲಿಗೆ ಬರ್ತಾಯಿದ್ರು ಅವ್ರು 2 ವೀಲರಲ್ಲಿ. ಅವ್ರು 2 ವೀಲರ್ ಏನಾಗ್ಬಿಟ್ಟೈತೆ, ಹೆಚ್ಚು ಕಡಿಮೆ ಹತ್ತರ್ಗಿ ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಹೆಬ್ಬಾಳ್ ಅಂತ ಒಂದು ಊರಿದೆ. ಇನ್ನೇನು ಇಲ್ಲಿ ಬಿಟ್ಟರೆ 1 ಕಿಲೋಮೀಟರ್ ರೈಟ್ ತೊಗೊಬೇಕು ಚಿಕ್ಕೋಡಿ ಕಡೆ. ಅಲ್ಲಿ ಕರೆಕ್ಟಾಗಿ ಅವ್ರ ಬೈಕ್ ಏನೋ ಟ್ರಬಲಾಗಿ ನಿಂತುಬಿಟ್ಟಿದೆ ಬೆಳಿಗ್ಗೆ. ಹಿಂಗಾಗೈತೆ ಅಂತ ನಮಗೆ ಫೋನ್ ಮಾಡಿದಾಗ, ನಾನು ಗಾಡಿ ಲೋಡ್ ಆಗ್ತದೆ ಇವತ್ತು ಹೆಂಗಿದ್ರು, ಹಂಗಾಗಿ ಅದನ್ನ ತೊಗೊಂಡು ಹೋಗೋಣ ಅಂತ ಹೇಳಿದೆ. ಅಣ್ಣ ಯಾಕೆ ಇಲ್ಲೇನು ರೆಡಿ ಆಗಲಿಲ್ವಾ? ಏನು ಕತೆ ಬೈಕ್ದು ಏನಾಯ್ತು ಇಲ್ಲಿ? ಇಲ್ಲ ಅಂದ್ರೆ ಗಾಡಿದು ಫ್ಯೂಲ್ ಇಂಜೆಕ್ಟರ್ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಇಲ್ಲೆಲ್ಲೂ ಸಿಗ್ಲಿಲ್ಲ ಸ್ಟಾಕ್ ಅಂತ. ಚಿಕ್ಕೋಡಿ ಆಗಲಿ, ಆಮೇಲೆ ಬೆಳಗಾಂ, ಸಂಕೇಶ್ವರ ಎಲ್ಲ ಕಡೆ ಕೇಳಿದ್ವಿ. ಫಸ್ಟ್ ಸ್ಟಾಕ್ ಇಲ್ಲ ಅಂತಂದ್ರೆ. ಬಟ್ ಗಾಡಿನ ಶೋರೂಮ್ಗೆ ಹೋಗ್ಬೇಕಂದಿದ್ದಕ್ಕೆ ಒಳ್ಳೆ ಮತ್ತು ಗಾಡಿಗೆ, ಹಂಗಾಗಿ ನಾನು ನಿಮಗೆ ಫೋನ್ ಮಾಡಿದೆ. ನಿಮ್ಮಿಂದ ಹೆಲ್ಪ್ ಆಕೈತೆ. ಹೆಂಗೋ ಇಲ್ಲೇ ಇದ್ದೇನು ಮಾಡಿದೆ ಹೆಲ್ಪ್ ಅಷ್ಟೇ ಅಣ್ಣ. ನಮ್ದೇನೈತೆ ಆ್ಯಕ್ಚುಲಿ ಅಣ್ಣ ನಮ್ಮ ಜೊತೆ ಮಾಂಜ್ರಿಯಿಂದನೂ ಟ್ರಾವೆಲ್ ಮಾಡ್ತಿದ್ದಾರೆ. ನಾವು ಮಾಂಜ್ರಿಯಿಂದ ರೈಟ್ ಹೋಗ್ಬಿಟ್ಟು ಒಂದು 5 ಕಿಲೋಮೀಟ್ರಲ್ಲಿ ಲೋಡ್ ಮಾಡಿದ್ದು. ಅವ್ರು ಹೋಗಿ ದೇವಸ್ಥಾನ ಬಂದು ಮಾಂಜ್ರಿಯಿಂದ ಲೆಫ್ಟ್ ಇತ್ತು. ಮಾಂಜ್ರಿಯಿಂದ ನಾನ್ ಸ್ಟಾಪಾಗಿ ಇಲ್ಲಿವರೆಗೂ ಬಂದ್ವಿ. ಯಾಕಂದರೆ ಈ ಹೋಟ್ಲು ಮುಂದೆ ಹಾಕೋಗಿದ್ರು, ಡಾಬಾ ಮುಂದೆ. ಇಲ್ಲೇ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಇಲ್ಲಿ ನಿಲ್ಸಿದ್ದೀವಿ. ಈಗ ಹೋಗ್ಬಿಟ್ಟು ಬೈಕ್ನ ಲೋಡ್ ಮಾಡಿಕೊಂಡು ಇಲ್ಲೇ ಡಾಬಾದಲ್ಲೇ ಊಟ ಗೀಟ ಮಾಡಿಕೊಂಡು ಒಂದೇ ಸಾರಿ ಬರೋಣ. ಬೈಕ್ನ ಗಾಡೀಲಿಂದ ಏನು ಮಾಡೋದಂತ ಗೊತ್ತಿಲ್ಲ. ಈರುಳ್ಳಿ ಮೇಲೆ ಹಾಕೋದ ಅಥವಾ ಹಿಂದೆ ಡೋರ್ ತೆಗೆದು ಡೋರ್ ಕಟ್ಟೋದ ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಬನ್ನಿ ಹೋಗ್ಬಿಟ್ಟು ನಡೆಯೋಣ, ಹೋಗೋಣ. ಇವಾಗ ಬೈಕ್ಗೆ ಬಂದು ನಮ್ಮ ಗಾಡಿಗೆ ಹಾಕ್ತಾ ಇದ್ದೀವಿ. ಆಫ್ ಡೋರ್ ಮಾಡಿಬಿಟ್ಟು ಡೋರ್ ಮೇಲೆ ಹಾಕ್ಕೊಂಡು ಹೋಗೋಣ ಅಂತ. ಮತ್ತು ಈರುಳ್ಳಿ ಮೇಲೆ ಎತ್ತಿದ್ರೆ ಮತ್ತೆ ಇಳ್ಸೋಕ್ಕೆ ಕಷ್ಟ ಆಗಿಬಿಡ್ತದೆ. ಹಂಗಾಗಿ ಹಿಂದೆ ಡೋರ್ ಮೇಲೆ ಹಾಕ್ಕೊಂಡು ಹೋಗಿ ಹುಬ್ಳಿಲಿ ಇಳಿಸ್ಬಿಟ್ಟು ಹೋಗೋಣ. ನಮ್ಮಿಂದ ಏನೋ ಒಂದು ಚಿಕ್ಕ ಸಹಾಯ ಅವ್ರಿಗಷ್ಟೇ. ಕ್ಲೀನಾಗಿ ಕಟ್ಟಬೇಕು. ಬೆಲ್ಟ್ ಹೊಡೆದು ಬಿಡೋಣ, ಇಲ್ಲಾಂದರೆ ಫುಲ್ಲು ಟೈಟ್ ಬರ್ತದೆ. ಆವಾಗ ಹಿಂದೆ ಮುಂದೆ ಹೋಗಲ್ಲ. ಬೆಲ್ಟ್ ಇದ್ದರೆ ತುಂಬ ಒಳ್ಳೆಯದು. ಬೆಲ್ಟ್ ಇದೆ ಗಾಡೀಲಿ ಒಂದು 3-4. ಒಂದು ಬೆಲ್ಟ್ ಹೊಡೆಯೋಣ ಸಾಕು, ಮಸ್ತಾಗುತ್ತದೇನೆ. ನಮ್ಮ ರವಿ ಅಣ್ಣನ ಗಾಡಿನ ನೋಡ್ಬೋದು. ಕ್ಲೀನಾಗಿ ಹಾಕ್ಬಿಟ್ಟು ಬೆಲ್ಟ್ ಹಾಕಿದ್ವಿ. ಕ್ಲೀನಾಗಿ ಫುಲ್ಲು ಟೈಟಾಗಿ ಬೆಲ್ಟ್ ಹೊಡೆದ್ಬಿಟ್ಟಿದ್ದೀವಿ. ಬೆಲ್ಟ್ ಹೊಡೆದಿರೋ ಕಾರಣದಿಂದ ಯಾವುದೇ ಕಾರಣಕ್ಕೂ ಮಿಸ್ಗಡಲ್ಲ. ಹಾಫ್ ಡೋರ್ ಮಾಡಿದ್ದೀವಿ. ಸೇಫಾಗಿರುತ್ತೆ ಅಂತ ಧೈರ್ಯ. ಹೋಗ್ತಾ ನಿಲ್ಸ್ಕೊಂಡು ನೋಡ್ಕೊಂಡು ಹೋಗೋಣ.
ಸದ್ಯಕ್ಕೆ ಬೈಕ್ನೆಲ್ಲ ಲೋಡ್ ಮಾಡಿದ್ದು ನೋಡಿದ್ರಲ್ಲ. ಈಗ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಈಗ ನೆಕ್ಸ್ಟ್ ಸೀದಾ ಅಣ್ಣೋರೂರು. ಎಲ್ಲಣ್ಣ? ಹುಬ್ಳಿಯಲ್ಲಿ APMC ಹುಬ್ಳಿ APMC ಹತ್ರ ಹೋಗ್ಬೇಕು. ಕೀ 2 ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಗಾಡಿದು ಯಾವುದು ಡೀಸೆಲ್ ಟ್ಯಾಂಕ್ ಯಾವುದು ಅಂತ. ಯಾಕೆ ಅಂತ ಗೊತ್ತಿದೆ ನಿಮ್ಗೆಲ್ಲರಿಗೂ ಆಲ್ರೆಡಿ. ಡೀಸೆಲ್ ಕ್ಯಾಪ್ ಹೊಡೆದಾಕಿದಾಗ ಕಳ್ಳರು ಹೊಸ ಕ್ಯಾಪ್ ಹಾಕಿದ್ವಿ, ಅದ್ರದ್ದು ಕೀ ಅದು. ಬರೀ ಇವಾಗ ಇಲ್ಲಿ ಬಿಟ್ರೆ ಸೀದಾ ಹುಬ್ಳಿ ಕಡೆ ಜರ್ನಿ ಶುರು ಮಾಡೋಣ. ಈರುಳ್ಳಿ ಲೋಡು ಆದಷ್ಟು ನೈಟ್ ಹೊಡೆಯೋ ಪ್ರಯತ್ನ ಮಾಡೋಣ. ಪ್ರಯತ್ನ ಅಷ್ಟೇ, ಹೊಡಿತೀವೋ ಇಲ್ಲೋ ಗೊತ್ತಿಲ್ಲ. ಏನಣ್ಣ ಕರೆಕ್ಟಾ? ನಿದ್ದೆ ಬಂದರೆ ಗಾಡಿ ಓಡಿಸ್ಬಾರ್ದು ಅಷ್ಟೇ, ಅದು ನಮ್ಮ ಶಿಸ್ತು. ಬನ್ನಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ. ಈ ಬ್ರಿಡ್ಜ್ ಕೆಳಗೆ ಗಾಡಿ ಹೋಗಲ್ಲ ಅಂದ್ಕೊಂಡ್ವಿ, ಹೆಂಗೋ ಪಾಸ್ ಆಗ್ತಾಯಿತ್ತು. ಜಸ್ಟ್ ಸ್ವಲ್ಪ ಅದರಲ್ಲಿ ಒಂದು 3 ಇಂಚ್ ಗ್ಯಾಪ್ ಇದೆ ಮೇಲೆ, ಅಷ್ಟೇ. 4 ಮೀಟ್ರ್ ಇರಬೇಕಿತ್ತು ಬ್ರಿಡ್ಜು ಮೋಸ್ಟ್ಲಿ. ಎಷ್ಟು ಮೀಟ್ರ್ ಬ್ರಿಡ್ಜ್ ಮೇಲೆ ಹಾಕಿಲ್ಲ ನೋಡ ಎಷ್ಟು ಮೀಟ್ರ್ ರೈಟು ಅಂತ. ಆ ಥರ ಹೈಟ್ ಹಾಕಿದ್ರೆ ಗೊತ್ತಾಗ್ತದೆ ನಮಗೂ ಎಷ್ಟು ಹೈಟ್ ಐತೆ ಇದು ಅಂತ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಅಲ್ಲಿ ಬೈಕೆಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಇದೇ ಬಗ್ಗವಾಡಿ ಟೋಲ್ಗೆ ಬಂದು ಗಾಡಿ ಸೈಡ್ಗೆ ಮಕ್ಕೊಂಬಿಟ್ವಿ. ಟೈಮು ಇಲ್ಲಿಗೆ ಬಂದಾಗ ಎಷ್ಟಾಗಿತ್ತಣ್ಣ? 2:30 ಮಲ್ಕೊಂಡು 5:30 ಎದ್ದಿದ್ದೀವಿ. 3 ಅವರ್ ಒಳ್ಳೆ ನಿದ್ದೆ ಆಯಿತು. ಈಗ ಇಲ್ಲಿಂದ ಬಿಡಬೇಕು. ಕಂಪಲ್ಸರಿ 2-3 ಅವರ್ ನಿದ್ದೆ ಮಾಡಲೇಬೇಕು, ಅದು ನಮ್ಮ ರೂಲ್ಸು. ಈರುಳ್ಳಿ ಎಲ್ಲ ಏನು ತುಂಬಿದ್ರು ನಾವು ಟೈಮಿಂಗ್ ಮೇಲೆ ತುಂಬಲ್ಲ, ಅಷ್ಟೊಂದು ಇರೋದು ಸಿಂಗಲ್ ಇದ್ದಾಗ. ಆರಾಮಾಗಿ ಈಗ ಟೈಮಿಂಗ್ ಇದ್ರೂ ಈರುಳ್ಳಿ ಮಲ್ಕೊಂಡೋದ್ರು ನಡೀತದೆ. ಯಾಕಂದರೆ ಇವತ್ತು ಮಾರ್ಕೆಟ್ಗೆ ಹೆಂಗಿದ್ರು ಹೋಗಲ್ಲ ಅಂತ ಗೊತ್ತು. ನಾಳೆ ಮಾರ್ಕೆಟ್ಗೆ ಅದು ಮಾಲು ಇವತ್ತು ನೈಟೋಗಿ ಖಾಲಿ ಮಾಡೋದಂಗಾಗಿ ಇವಾಗ ಇಲ್ಲಿಂದ ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಲೇಟ್ ಮಾಡೋದು ಬೇಡ, ಹೋಗ್ಬಿಡೋಣ. ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ ಆಲ್ರೆಡಿ. ವೆಲ್ಕಮ್ ಟು ಧಾರವಾಡ. ಸರಿ, ಸುಮಾರು ಕರೆಕ್ಟಾಗಿ ಅರ್ಧ ಗಂಟೆಗೆಲ್ಲ ಧಾರವಾಡಕ್ಕೆ ಬಂದ್ಬಿಟ್ವಿ ಹಿರೇಬಾಗೇವಾಡಿಯಿಂದ. ಏನಣ್ಣ ಕರೆಕ್ಟ್ ಟೈಮಿಗೆ ಬಂದ್ವಾ? ಅರ್ಧ ತಾಸಿಗೆ ಅಲ್ಲಿಂದ ಬಂದಿದ್ದೀವಿ. ಅಲ್ಲಿ ಮಕ್ಕೊಂಡಿಲ್ಲ ಅಂದ್ರೆ ನೈಟೇ ಬರ್ತಾ ಇದ್ವಿ. 3 ತಾಸು ಮಕ್ಕೊಂಡಿದ್ವಲ್ಲಣ್ಣ. ಈಗ ಇಲ್ಲೇ ಲೆಫ್ಟ್ ತೊಗೊಂಡು ಸಿಟಿ ಒಳಗೆ ಹೋಗ್ಬಿಡೋಣ. ಸಿಟಿ ಒಳಗೆ ಹೋಗಿ ಅಣ್ಣನಿಗೆ ಬೈಕ್ ಇಳಿಸ್ಬಿಟ್ಟು ಆಮೇಲೆ ಮತ್ತೆ ಇವಾಗ ಬರೋಣಂತ. ಕರೆಕ್ಟು ಸೂರ್ಯೋದಯ ಆಗೋ ಟೈಮ್ಗೆ ಧಾರವಾಡಕ್ಕೆ ಬಂದು ಬೈಕ್ನ ಇಳಿಸ್ಬೇಕು. ಬೈಕ್ ಗಾಡಿನ. ಅಣ್ಣ ಹೆಂಗೈತೆ ನಮ್ಮ ಜೊತೆ ಜರ್ನಿ? ಎಲ್ಪ ಅಂದ ಅದೇನು ಕಾಮನ್ ಬಿಡ್ರಿ, ಎಲ್ಲರಿಗೂ ಮಾಡ್ತೀವಿ ನಾವು, ಹಂಗೇನಿಲ್ಲ. ನಿಮ್ಮೆ ಫೋನಾಗೆ ಹೇಳಿದೆ, ತಲೆ ಕೆಡ್ಸ್ಕೊಂಬೇಡ, ಹಾಕೊಂಡು ಹೋಗೋಣ ಅಷ್ಟೇ. ಒಂದ್ಸರಿ ಮಾತು ಕೊಟ್ಮೇಲೆ ಮುಗೀತಣ. ಮಳೆ ಮಾಡ್ಬೇಕು ಏನೇ ಇದ್ರು. ಬೈಕ್ ಇಳಿಸೋಣ ನಡ್ರಿ. ಫಸ್ಟ್ ಬೈಕ್ ಇಳಿಸ್ಬಿಟ್ಟು ಹೋಗೋಣ. 9 ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ 7:15 ಇಲ್ಲೇನೆ. ಗಾಡಿ ತಂದು ಧಾರವಾಡದಲ್ಲಿ ನಿಲ್ಲಿಸ್ಬಿಟ್ಟು ನೋಡ್ಬೋದು. ಹಗ್ಗ ಎಲ್ಲ ಹಾಕಿದ್ವು ಆಲ್ರೆಡಿ. ಬೈಕ್ನ ಕೆಳಗಡೆ ಇಳಿಸಿದ್ದೀವಿ. ಅಣ್ಣ ಸಿಗೋಣ ಮತ್ತೆ ಆದಷ್ಟು ಬೇಗ. ಹುಬ್ಳಿಗೆ ಬರ್ತಾ ಇರ್ತೀವಿ ಆವಾಗ. ಸರಿ, ಅದೆಲ್ಲ ಇಲ್ಲಿ ನಡೀತದೆ. ಸರಿ ಬರಲಾ? ಟೈಮ್ ಹೋಗ್ಬಿಡುತ್ತೆ, ಮತ್ತೆ 9 ಎಂಟ್ರಿ ಬಿದ್ದು ಅದಕ್ಕೆ. ಓಕೆ ಅಣ್ಣ ಬಾಯ್. ಇಲ್ಲಿಂದ 9 ಎಂಟ್ರಿ ಬೀಳೋಷ್ಟೊತ್ತಿಗೆ ಗಾಡಿ ಎತ್ಕೊಂಡು ಸಿಟಿ ಹೊರಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸದ್ಯಕ್ಕೆ ಸೀದಾ ಗೊಬ್ಬರ ಹೈವೇಗೆ ಬಂದ್ವಿ. ಇಲ್ಲಿಂದ ಇನ್ನೇನು ಟೆನ್ಷನ್ ಇಲ್ಲ, ಬೆಂಗಳೂರವರೆಗೂ ಹೈವೇನೆ. ಇಲ್ಲಿಗೆ ಬರೋವರೆಗೂ ಹಿಂಸೆ ಇದ್ದಿದ್ದು ನಮಗೆ. ಇನ್ನೇನು ಸೀದಾ ಬಂದಿದ್ದೀವಿ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಗೊತ್ತಾಕ ಸಾಕಕ್ಕ ಹೇಳಿದ್ದು. ಅಯ್ಯೋ ಇದು ನಮ್ಮ ಹಳೆ ರೋಡ್ ಆಯಿತು. ಸಿಟಿ ಒಳಗೆ ಏನೋ ಗೊತ್ತಿಲ್ಲ ಅಂತ ಲೊಕೇಶನ್ ಹಾಕಿದ್ರೆ ನೀನು ಯಾಕಕ್ಕ ಹಿಂಗೆ ಮಾಡ್ತೀಯ? ಬಿಡಾಕ ಹೋಗ್ಲಿ ಸಾಕು, ಬಿಡಾಕ ಸಾಕು. ಅಕ್ಕನ ರೋಡ್ನ ಕೇಳೋಕ್ಕಾಗದೆ ಲೊಕೇಶನ್ ಆಫ್ ಮಾಡಿದೆ ಫಸ್ಟು. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊರಡೋಣ. ನಾನ್ ಸ್ಟಾಪ್ ದುರ್ಗಕ್ಕೆ ಹೊಡಿತೀನಿ. ಈಗ ಇಲ್ಲಿಂದ 4 ಅವರ್ ಜರ್ನಿ. 12 ಗಂಟೆಗೆ ದುರ್ಗ ಹೋಗ್ತೀನಿ. ಒಂದು 2 ಅವರ್ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ಬಿಟ್ಬಿಡೋಣ. ಲೇಟ್ ಮಾಡೋದು ಬೇಡ. ರಾತ್ರಿ 9 ಗಂಟೆಗೆ 9 ಎಂಟ್ರಿ ಮುಗಿಸ್ಕೊಂಡು ಸಿಟಿ ಒಳಗೆ ಹೋಗ್ಬಿಟ್ಟು ಯಶವಂತಪುರದಲ್ಲಿ ಖಾಲಿ ಮಾಡ್ಕೊಂಡು ನೈಟ್ ನೈಟ್ ಬಾಡಿಗೆ ಇಸ್ಕೊಂಡು ಬಂದುಬಿಡೋಣ ಹೊರಗೆ. ಹುಬ್ಳಿ ಎಲ್ಲ ಬಿಟ್ಟು ತಡಾಸ್ ಕ್ರಾಸ್ ಎಲ್ಲ ಬಿಟ್ಟು ಮುಂದೆ ಬಂದ್ವಿ. ಲೆಫ್ಟ್ ಸೈಡಲ್ಲಿ ಒಂದು ಫ್ಯಾಕ್ಟ್ರಿ ಐತೆ. ಹೋದ ವಾರದಲ್ಲಿ ಇಲ್ಲಿ ಬಂದಾಗ ಎಷ್ಟು ಗಾಡಿಗಳು ನಿಂತಿದ್ವು ಅಂದರೆ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ, ಇದೆಲ್ಲ ಫುಲ್ಲಾಗಿ ಹೋಗಿದ್ದು ಜೋಳ ನೋಡಿ. ಇವಾಗೂ ಹಂಗೆ ಇದ್ದಾವೆ, ಎಷ್ಟು ಗಾಡಿ ನಿಂತಿದ್ದಾವೆ. ಅಲ್ಲಿಂದ ಇಲ್ಲಿವರೆಗೂ ಗಾಡಿಗಳು ನಿಂತಿದ್ದಾವೆ. ಇವೆಲ್ಲ ಯಾವ ಕಾಲಕ್ಕೆ ಖಾಲಿ ಆಗಬೇಕು ಅನ್ನೋದು ನನ್ನ ಪ್ರಶ್ನೆ. 2 ದಿನ ಆಗುತ್ತೋ, 3 ದಿನ ಆಗುತ್ತೋ, ವಾರ ಆಗುತ್ತೋ ಗೊತ್ತಿಲ್ಲ. ಅದೆಷ್ಟು ತಾಳ್ಮೆಯಿಂದ ಇರ್ಬೇಕು ಹೇಳಿ. ಇಂಥ ಪಾಯಿಂಟ್ಗಳಿಗೆ ಬಂದಾಗ ಭಾರಿ ಹಿಂಸೆ ಆಗಿಬಿಡ್ತಾರೆ.
ಊಟಕ್ಕೆಲ್ಲ ಈಡಾವಾಗಿ ಬರ್ಬೇಕು. ಇಲ್ಲಿ ಹೋಟ್ಲಿರೋದು ಲಾಸ್ಟ್ ಒಂದು 15 ದಿನ ಕೆಳಗೆ ಬಂದಾಗಂತೂ ಅಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ ಆಗಿ ಸರ್ವಿಸ್ ರೋಡಲ್ಲಿ ಗಾಡಿ ಹಾಕಿ ಕೆಲವ್ರು ಗಾಡಿಗಳು ತಂದು ಇಲ್ಲಿ ದಾಬಾದಲ್ಲಿ ಹಾಕೊಂಡಿದ್ರು. ಇವಾಗಲೂ ನಿಂತೀವಿ ನೋಡಿ ಗಾಡಿಗಳು, ಜೋಳದ ಗಾಡಿಗಳು ಅಷ್ಟು ಸ್ಟಾಕ್ ಮಾಡ್ತಾರೆ ಜೋಳನ. ಬಂಕಾಪುರ ಟೋಲಿಗೆ ಬಂದು ಟಿಫನಲ್ಲಿ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಮುಂದೆ RTO ಚೆಕ್ ಪೋಸ್ಟ್ ಹಾಕ್ಕೊಂಡು ಗಾಡಿಗಳು ಹಿಡಿತಾ ಇದ್ದಾರೆ. ನಾನು ಬಂದಾಗಿರಲಿಲ್ಲ ಆ್ಯಕ್ಚುಲಿ, ನಾನು ಇಲ್ಲಿ ನಿಲ್ಸಿ ಟಿಫನ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಬಂದವ್ರೆ. ನನ್ನ ಗಾಡಿ ಏನು ಪಾಸ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ, ಅಂದರೆ ನೈಟ್ ಜಾಸ್ತಿ ಇಲ್ಲ. ಹಂಗಾಗಿ ಬಿಸಿಲು ಸಿಕ್ಕಾಪಟ್ಟೆನೇ ಇದೆ, ಬಟ್ ಗಾಡಿ ಓಡ್ಸೋಕೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಬಟ್ ಏನು ಮಾಡ್ತೀರಾ, ಆನಿಯನ್ ಲೋಡ್ ಆಗಿರೋದ್ರಿಂದ ಓಡಿಸ್ಲೇಬೇಕು. ಆರಾಮಾಗಿ ಹೋಗೋಣ. ಬಿಸಿಲಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಹೊಟ್ಟೆ ಉರಿತದೆ. ನನಗಂತೂ ಸಖತ್ ಬೇಜಾರಾಗುತ್ತೆ, ಯಾಕಂದರೆ ಟೈರ್ ಹೀಟು, ಇಂಜಿನ್ ಓವರ್ ಹೀಟ್ ಆಗ್ತಿರ್ತದೆ, ಹಿಂಸೆ. ಏನು ಮಾಡ್ತೀರಾ. ಬಟ್ ನೈಟ್ ಹೊತ್ತು ಓಡಿಸ್ಬೇಕಂದ್ರೆ ನಿದ್ದೆ ಕಾಟ. ನೈಟ್ ಹೊತ್ತು 2-3 ಅವರ್ ಮಲಗಲೇಬೇಕು. ನೈಟ್ 3 ಅವರ್ ಮಲಗಿರೋದಕ್ಕೆ ಇವಾಗ ಆರಾಮಾಗಿ ಆ್ಯಕ್ಟಿವ್ ಆಗಿದ್ದೀನಿ, ಆರಾಮಾಗಿ ಓಡಿಸ್ಬೋದು. ಇವಾಗ ನೈಟ್ ಏನೋ ಮಲಗಿಲ್ಲ 3 ಅವರು ಅಂದರೆ ಬೆಳಗ್ಗೆ ಹೊತ್ತು ಗಾಡಿ ಓಡ್ಸೋಕ್ಕೆ ಆಗೋಲ್ಲ, ಭಾಳ ಹಿಂಸೆ ಆಗಿಬಿಡ್ತದೆ. ಈಗ ಹೆಚ್ಚು ಕಡಿಮೆ ಮೋಟೆಬೆನ್ನೂರೆಲ್ಲ ಬಿಟ್ಟು ಮುಂದೆ ಇದ್ದೀವಿ. ಆರಾಮಾಗಿ ಹೋಗೋಣ. ಇಲ್ಲಿಂದ ಚಿತ್ರದುರ್ಗ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ, ರೆಸ್ಟ್ ಇಲ್ಲ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಬಿಟ್ಬಿಡ್ಬೇಕು ಬೇಗ. ಆರಾಮಾಗಿ ಸೀದಾ ಹೋಗ್ಬಿಡೋಣ. ಬಂಕಾಪುರ ಟೋಲ್ ಬಿಟ್ಟವ್ರು ನಾನ್ ಸ್ಟಾಪಾಗಿ ಬಂದು ಈಗ ಹೆಬ್ಬಾಳ್ ಟೋಲ್ ಪಾಸ್ ಮಾಡಿ, ಚೇಳಗಿರಿ ಆದಮೇಲೆ ಹೆಬ್ಬಾಳ್ ಪಾಸ್ ಮಾಡಿ ಚಿತ್ರದುರ್ಗ ಇನ್ನೂ 37 ಕಿಲೋಮೀಟ್ರ್ ಅಷ್ಟೇ ಇರೋದು. ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ ಗಾಡಿ. ಸ್ವಲ್ಪ ಈರುಳ್ಳಿ ತುಂಬಿರೋದ್ರಿಂದ ಟೈಮಿಂಗ್ ಕವರ್ ಮಾಡಬೇಕು ಒಂದು, ಮತ್ತು ನಾನು ಫಸ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ, ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೆ. ಇನ್ನೊಂದೇನಪ್ಪ ಅಂದರೆ ಗಾಡೀಲಿ AC ವರ್ಕ್ ಆಗ್ತಾರೆ. AC ಪೈಪು ಗ್ಯಾಸ್ ಲೀಕೇಜ್ ಐತೆ, ಗ್ಯಾಸ್ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದೆ, AC ವರ್ಕ್ ಆಗ್ತಾ ಇಲ್ಲ. ಆ ಪೈಪು ಬಂದು ಇಲ್ಲೆಲ್ಲೂ ಸ್ಟಾಕ್ ಇರಲಿಲ್ಲ, ಮಂಗಳೂರಲ್ಲಿತ್ತು. ಮಂಗಳೂರಿಂದ ತರಿಸಿದ್ದೀನಿ ಪೈಪ್ನ, ಆನ್ ದ ವೇ ಬರ್ತಾ ಇದೆ. ಅದು ಸ್ವಲ್ಪ ಈ ಟ್ರಿಪ್ಪಲ್ಲಿ ಇಲ್ಲ ನೆಕ್ಸ್ಟ್ ಟ್ರಿಪ್ಪಲ್ಲಿ ಫಸ್ಟು AC ರೆಡಿ ಮಾಡಿಸ್ಕೊಬೇಕು. ಗಾಡಿ ಓಡ್ಸೋಕ್ಕೆ ಆಗಲ್ಲ ಬಿಸಿಲಿಗೆ. ಒಂಥರ ಕಣ್ಣೆಲ್ಲ ಮುಬ್ಬಾದಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇಲ್ಲಿಂದ ಸೀದಾ ಚಿತ್ರದುರ್ಗ ಇನ್ನು 37 ಕಿಲೋಮೀಟ್ರ್ ಐತೆ. ಹೋಗೋಣ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ 1 ಅವರ್ ಬಿಟ್ಬಿಡೋಣ. ಆಗಲತ್ತೆ ನನಗೆ ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದು ಬಿಟ್ಬಿಡೋಣ. ಬಂಕಾಪುರ ಬಿಟ್ಟಾಗ ಟೈಮ್ ಒಂದು 10 ಗಂಟೆ ಆಗಿತ್ತು. ಕರೆಕ್ಟು 12:15. 150 ಕಿಲೋಮೀಟ್ರು 2.5 ಅವರಲ್ಲಿ ಕವರ್ ಮಾಡಿ ಹಾಕಿದ್ದೀನಿ. ನಾನ್ ಸ್ಟಾಪ್ ಹೊಡೆದಿದ್ದು. ಅಲ್ಲಿಂದ ಎಲ್ಲೂ ನಿಲ್ಲಿಸಿಲ್ಲ ಗಾಡಿ. ಅಲ್ಲಿ ಶೆಲ್ಪ್ ಹೊಡೆದು ಎತ್ಕೊಂಡಿದ್ದು, ಅಲ್ಲೊಂದು ಅವರ್ ನಿಲ್ಲಿಸಿದೆ ಗಾಡಿ ಟಿಫನ್ಗೆ. ಟಿಫನ್ ರೆಡಿ ಮಾಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದಿದ್ದೆ ಸೀದಾ ಚಿತ್ರದುರ್ಗ. ಇಲ್ಲೇ ಬಂಕ್ ಹತ್ರ ಗಾಡಿ ಹಾಕಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಬರೋಣ ಒಂದೇ ಸರಿ. ಒಂದು 3 ಗಂಟೆಗೆ ಬಿಡೋಣ. ಒಂದು 7-8 ಗಂಟೆಗೆ ಬೆಂಗಳೂರು ರೀಚ್ ಆಗಂಗೆ. 9 ಗಂಟೆಗೆ ಸಿಟಿ ಒಳಗೆ ಹೋಗೋದು. ನೋ ಎಂಟ್ರಿ ಇರ್ತದಲ್ಲ, ಹಂಗಾಗಿ ನೈಟೇ ಖಾಲಿ ಮಾಡ್ಸೋಕೆ ಆದಷ್ಟು ಟ್ರೈ ಮಾಡೋಣ. ಗಾಡಿ ನಿಲ್ಸೋಕ್ಕೆ ಜಾಗ ಖಾಲಿ ಇದೆ. ನಮ್ದು ಯಾವುದು ಗಾಡಿಗಳೇ ಇಲ್ಲ, ಎಲ್ಲ ಗಾಡಿ ಹೋಗಿದೆ. ಇಲ್ಲಿ ಬಂಕ್ ಹತ್ರ ಒಂದೇ ಒಂದು ಗಾಡಿ ಇಲ್ಲ. ನಿನ್ನೆ 2 ಗಾಡಿ ಲೋಡ್ ಆಯಿತು, ಮೊನ್ನೆ 2 ಗಾಡಿ ಲೋಡ್ ಆಯಿತು. ಎಲ್ಲ ಗಾಡಿ ಲೋಡಾಗಿ ಹೋಗಿದೆ. ಸದ್ಯಕ್ಕೆ ಇಲ್ಲೇ ಹಾಕ್ಬಿಟ್ಟು ಹೋಗಿ ಬರೋಣ ಮನೆಗೆ. ಲಾಸ್ಟ್ ಒಂದು 5-6 ಟ್ರಿಪ್ಪಿಂದ ಕರೆಕ್ಟಾಗಿ 12 ಗಂಟೆಗೆ ದುರ್ಗ ರೀಚ್ ಆಗೋದು ಇದೆ ಫಸ್ಟು. ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾಯಿದ್ದೆ, ಅಲ್ಲೇ ಮಾಲ್ಕೊಂಡು ಆರಾಮಾಗಿ ಬರ್ತಾಯಿದ್ದು. ಈರುಳ್ಳಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಬಂದೆ ಇವತ್ತಷ್ಟೇ. ಮತ್ತು ನೈಟು ಬರೀ 3 ಅವರ್ ಅಷ್ಟೇ ಮಲಗಿದ್ದು. ಮತ್ತು ಹುಬ್ಳಿ ಸಿಟಿ ಒಳಗೆ ಹೋಗಿ ಬಂದಲ್ಲ, ಅದೊಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಅಣ್ಣನಿಗೆ ಹೆಂಗೋ ಹೆಲ್ಪ್ ಮಾಡ್ದಂಗೆ ಆಯಿತು, ಅದೊಂದು ಖುಷಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಾರೆ ನಮಗಂತೂ. ಸುಮಾರು ಹುಬ್ಳಿಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 15-20 ಜನ ಆಪೋಸಿಟ್ ಅವರು ನೋಡಿದ್ಬಿಟ್ಟು ಕೈಯಂದು ಹೋದರು. ತುಂಬ ಖುಷಿ ಆಯಿತು. ನಿನ್ನೆ ಅಷ್ಟೇ ಇಂಗ್ಲಿ ಅನ್ನೋ ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಪ್ರೀತಿ ಗುರು. ನಮಗೆ ಕಡ್ರೆ ಅದು ಎಷ್ಟು ಇಷ್ಟಪಡ್ತಾರೆ ಅಂದರೆ ಜನ. ಅಲ್ಲಿ ಮನೆಗೆ ಕರ್ಕೊಂಡೋಗಿ ಅವರು ಕಾಫಿ ಕುಡಿಸಿ ಆಮೇಲೆ ಕರ್ಕೊಂಬಂದು ಅಲ್ಲೆಲ್ಲ ಫಿಶ್ ತಿನ್ನಿಸಿ ಬೇಡ ಅಂದಂಗೆಲ್ಲ ಬಿಡಲಿಲ್ಲ. 2 ಸಾರಿ ಕರ್ಕೊಂಬಂದು ಕಳಿಸಿದ್ರು. ಹೋಗಿದ್ದ ಕಡೆ ಬಂದಿದ್ದ ಕಡೆ ಆ ಥರ ನಮ್ಮ ಮಾತಾಡಿಸಿ ನಮಗೆ ಊಟ ಮಾಡ್ಕೊಂಡೋಗಿ ಕಾಫಿ ಕುಡ್ದೋಗಿ ಒಂದಿನ ಇದ್ದೋಗಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಖುಷಿ ಪಡುವಂಥ ವಿಚಾರ ಇನ್ನೊಂದಿಲ್ಲ. ನಾವು ಪುಣ್ಯ ಮಾಡಿದ್ದೀವಿ ಇದನ್ನೆಲ್ಲ ಪಡ್ಕೊಳಕ್ಕೆ. ತುಂಬ ಖುಷಿ ಆಯಿತು ನಿನ್ನೆಯಿಂದ. ಸದ್ಯಕ್ಕೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದು ಅಪ್ಡೇಟ್ ಇವತ್ತು ಸಂಜೆ ಹೇಳ್ತೀನಿ ನಿಮ್ಗೆ ಏನು ಅಂತ. ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಪ್ಲ್ಯಾನು. ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 2 ಅವರ್ ನಿದ್ದೆ ಕೂಡ ಮಾಡ್ಕೊಂಬಂದೆ. ಬೇಗ ಬರೋಕ್ಕೆ ಹೋಗಲಿಲ್ಲ. 12:15 ಇಲ್ಲಿಗೆ ಬಂದು ಟೈಮ್ ಎಷ್ಟಾಯ್ತು ಗೊತ್ತಾ? ಸೀರಿಯಸ್ಲಿ 5 ಗಂಟೆ ಆಗೈತೆ. ಕರೆಕ್ಟಾಗಿ ನಾನ್ ಸ್ಟಾಪ್ ಹೋಗಿ ಬೆಂಗಳೂರಲ್ಲಿ ಇರ್ತಾಯಿದ್ದೆ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಂಡು ಒಂದು 2 ಅವರ್ ಬಂದೆ. ಗಾಡಿ ಹತ್ರ ಬರ್ತೀನಿ. ಲೆಫ್ಟ್ ಸೈಡ್ದು ಟೈರ್ ಸ್ವಲ್ಪ ಕುತ್ಕೊಂಡಿದೆ, ವಾಲ್ ಪಿನ್ನಲ್ಲಿ ಏರ್ ಲೀಕ್ ಆಗ್ತಾಯಿದೆ. ಮುಂದೆ ಹೋಗ್ತಾ ಹಂಗೆ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಣ. ಜಾಕ್ ಎತ್ತಿ ಮಾಡಬೇಕು ಏರ್ ಹಿಡಿಯೋಕ್ಕೆ, ಅದಕ್ಕೋಸ್ಕರ ಹಿಂಸೆ. ಈಗ ಅದೊಂದು ಸಮಸ್ಯೆ. ಈಗ ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ. ಅಲ್ಲಿ ಮುಂದೆ ಎಲ್ಲ ಫಸ್ಟ್ ಗಾಳಿ ಹಿಡಿಸ್ಕೊಂಡು ಸ್ವಲ್ಪ ವಾಲ್ ಪಿನ್ ಟೈಟ್ ಮಾಡಿಸ್ಕೊಂಡು ಹೋಗೋಣ.
ಗಾಡಿದು ನಮ್ಮ ಗಾಡಿದು ಡಿಸ್ಕ್ ಹೊರಗೆ ತೆಗಿದಂಗೆ ಹಂಗೆ ಏರ್ ಹಿಡಿಯೋಕ್ಕೆ ಬರಲ್ಲ, ಹಂಗಾಗಿ ಟೈರ್ ಬಿಚ್ಚಿ ಏರ್ ಹಿಡ್ಕೊಂಡ್ವಿ. ಹಂಗೆ ಒಂದು ಬ್ರೇಕ್ ಪೈಪ್ದೊಂದು ಲೀಕೇಜ್ ಇತ್ತು, ಅದೊಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ ಎಲ್ಲ. ಗಾಡಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. 1 ಅವರ್ ಇಲ್ಲೇ ಟೈಮ್ ಆಯಿತು. ಒಂದು ಬಂದು ಅದೇ ಬ್ರೇಕ್ದು ಪೈಪ್ಲೈನ್ದು ಏರ್ ಲೀಕೇಜ್ ಇತ್ತು ಅದೊಂದು, ಆಮೇಲೆ ಟೈರ್ ವಾಲ್ಪಿನಲ್ಲಿ ಲೀಕೇಜ್ ಇತ್ತು ಅದೊಂದು, 2 ಕೆಲಸ ಆಯಿತು. ಈಗ ಇಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಹೊಡಿಬೇಕು. ನಾನ್ ಸ್ಟಾಪ್ 10 ಗಂಟೆ ಒಳಗೆ ಹೋದರೆ ನೈಟೇ ಖಾಲಿ ಮಾಡ್ತೀನಿ ಅಂದವ್ರೆ. ಆದಷ್ಟು ಬೇಗ ಹೋಗಿ ನಾವು ಟ್ರೈ ಮಾಡೋಣ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ. ಯಾಕಂದರೆ ಬೇಗ ಹೋದಷ್ಟು ನಮಗೆ ಒಳ್ಳೆಯದು. ನೈಟೇ ಖಾಲಿ ಆಗ ಮತ್ತು ಬೆಳಗ್ಗೆ ಅಂದರೆ ಸುಮ್ಮನೆ ಜಾಮಲ್ಲಿ ತಗಲಾಕೊಂಡು ಸಾಯ್ಬೇಕಾಗಲ್ಲ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೈಟ್ ಹೋಗ್ತಾನೆ ಟ್ರೈ ಮಾಡೋಣ. ಬನ್ನಿ, ಇಲ್ಲಿ ಬಿಟ್ರೆ ನಾನು ಸೀದಾ ಬೆಂಗಳೂರಲ್ಲಿ ಎಲ್ಲೂ ಸ್ಟಾಪ್ ಮಾಡಲ್ಲ. ಊಟ ಮನೆಯಿಂದ ಪಾರ್ಸಲ್ ತೊಗೊಂಬಂದಿದ್ದೀನಿ ಬಾಕ್ಸ್ಗೆ ಹಾಕ್ಕೊಂಡು. ಶಿಸ್ತು ಕಲಿಬೇಕು ಜೀವನದಲ್ಲಿ, ಡಿಸಿಪ್ಲಿನ್ ಇರಬೇಕು. ಹೋಟ್ಲು ಊಟ ಮಾಡಿ 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 ಆರೋಗ್ಯ ಕೆಡಿಸ್ಕೊಂಡ್ರೆ ಸಾಕು. ಹಾಗಾಗಿ ಬಾಕ್ಸ್ ಮನೆಯೇ ತೊಗೊಂಬಂದ್ಬಿಟ್ಟಿದ್ದೀನಿ. ರಾತ್ರಿಗೆ ಹೋಗಿ ಊಟ ಆರಾಮಾಗಿ ಮನೆ ಊಟ ಗಾಡಿಲೇ APMC ಮಾಡೋದಂತೆ. ನಮ್ಮ ಫ್ರೆಂಡ್ ಒಂದು ಗಾಡಿ ಸಿಕ್ತು, ಮುಂದೆ ಹೋಗ್ತಾ ಇತ್ತಲ್ಲ, ಇಬ್ಬರು ಜೊತೆಗೆ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ. ಹಿರಿಯೂರೆಲ್ಲ ಪಾಸ್ ಮಾಡಿಬಿಟ್ಟು ನಮ್ಮ ಮಲೆನಾಡು ಚಾ ಹತ್ರ ಒಂದು ಕಾಫಿ ಕೊಡ್ಕೊಂಡು ಬಂದಿದ್ದಾಯಿತು. ಕಾಫಿ ಅಲ್ಲ ಸಾರಿ, ಲೆಮನ್ ಟೀ. ಇಲ್ಲಿಂದ ಹೋಗೋಣ ಬನ್ನಿ. ಇಲ್ಲಿ ಬಿಟ್ರೆ ಅಯ್ಯೋ ರೈಟ್ ಸೈಡಿಗೆ ಬಲ್ಪ್ ಹೋಗ್ಬಿಟ್ಟೈತೆ, ಒಂದೇ ಬೆಳಕು ಬೀಳ್ತಾ ಇರೋದು. ಹೆಡ್ಲೈಟ್ ಬಲ್ಪ್ ಹೋಗೈತಾ, ಬಲ್ಪ್ ಹಾಕ್ಕೊಬೇಕು. ಸ್ಟಾಕ್ ಐತೆ ಗಾಡೀಲಿ, ಅಲ್ಲೆಲ್ಲ ಮುಂದೆ ಹಾಕೋಣ ಅಂತಾನೆ. ನಮ್ಮ ನೈಟ್ ವೀಲ್ ಆಪೋಸಿಟ್ ಬರ್ತೈತೆ, ಅವ್ನು ಸಿಗ್ತೀನಿ ಅಂದ, ಅಲ್ಲೇ ನಾನು ಹಾಕ್ಕೊಂಡು ಬರೋಣ ಅಂತಂದೆ. ಕರೆಕ್ಟು ನೆಲಮಂಗಲ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು 10 ಗಂಟೆ. ಕರೆಕ್ಟು 10 ಗಂಟೆಗೆ ನೆಲಮಂಗಲ ರೀಚ್ ಆದೆ. ಈಗ ಇಲ್ಲಿ ಬಿಟ್ರೆ ಸೀದಾ ಇನ್ನು ಒಂದು ಹಾಫ್ ಆನ್ ಅವರ್ಗೆ ಮಾರ್ಕೆಟ್ಗೆ ಹೋಗ್ಬಿಡ್ಬೋದು. ಆರಾಮಾಗಿ ಹೋಗೋಣ ಬನ್ನಿ. ಯಾರು ಗುರು, ಅಯ್ಯ ಹೋಗೋರ್ಗೂ ಬಿಡಲ್ಲ, ಹೋಗಲ್ಲ ಬನ್ನಿ. ಸೀದಾ ಇಲ್ಲಿಂದ ಹಾಫ್ ಆನ್ ಅವರ್ ಮಾರ್ಕೆಟು, ಸೀದಾ ಹೋಗ್ಬಿಡೋಣ. 10:30 ಹೋಗೋಣ. ಖಾಲಿ ಮಾಡಿದ್ರೆ ಮಾಡಲಿ, ಇಲ್ಲ ಬೆಳಗ್ಗೆ ಮಾಡಿದ್ರೆ ಮಾಡಲಿ. ಫೈನಲ್ ಆಗಿ ಬಂದು ಗಾಡಿನ ಕಾಟ ಮಾಡಿಸ್ಬೇಕು. ನನ್ನ ಮುಂದೆ ಒಂದು ಗಾಡಿ 12 ವೀಲ್ ಇದೆ, ಅದ್ರ ಮುಂದೆ ಕ್ಯಾಂಟ್ರ್ ಇದೆ. ಕ್ಯಾಂಟ್ರ್ ಆದಮೇಲೆ 12 ವೀಲ್ ಆದಮೇಲೆ ನನ್ನ ಗಾಡಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಲೆಫ್ಟಲ್ಲಿ ಅಂಗಡಿ ಇದೆಯಂತೆ, ಇವಾಗಲೇ ಖಾಲಿ ಮಾಡ್ತೀನಿ ಅಂತ ಖುಷಿಯಾಗಿ ಹೇಳ್ತವ್ರೆ. ಖಾಲಿ ಮಾಡ್ಸೋಣ ಇವಾಗಲೇ. ಮಿಡ್ನೈಟ್ 1 ಗಂಟೆ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ. ಮಲಗಿಲ್ಲ, ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಆಗ್ಲಿಕ್ಕೆ ಬಂದಿದ್ರು ತುಂಬ ದೂರದಿಂದ. ಅವ್ರ ಜೊತೆ ಒಂದು 2-3 ಅವರ್ ಡಿಸ್ಕಷನ್ ಮಾಡೋದಿತ್ತು, ಅದರ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಬಗ್ಗೆ. ಅದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಅವರು ಹೊರಟರು. ನಮ್ಮ ಗಾಡಿನ ಹಂಗೆ ಖಾಲಿ ಮಾಡ್ತಿದ್ದಾರೆ. ಖಾಲಿ ಮಾಡಿಸ್ಕೊಂಡು ಹೊರಗಡೆ ಹಾಕೊಂಡು ಮಲ್ಕೊಂಬಿಡೋಣ ಅಂತ. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ 4:15 ಆಯಿತು ಟೈಮು. ಗಾಡಿ ಸೈಡ್ಗೆ ಹಾಕೋಕ್ಕೆ ಜಾಗ ಹುಡುಕ್ತಾ ಇದ್ದೀನಿ. ಜಾಗನೇ ಇಲ್ಲ ಗಾಡಿ ಸೈಡ್ಗೆ. ಕಲ್ಲು ಮುಂದೆ ಇದ್ದಂಗಿದೆ, ಅಲ್ಲಿ ಹಾಕ್ಬಿಡೋಣ ಸೈಡ್ಗೆ. ಬ್ಯಾಂಕ್ ಆಪೋಸಿಟಲ್ಲಿ ಇಲ್ಲಿ ಕುತ್ಕೊಳುತ್ತ ಗಾಡಿ, ಕುತ್ಕೊಂತದೆ. ಬಟ್ ಕಾರ್ ಹಾಕಿದ್ದಾರೆ, ಬೇಡ. ಎಲ್ಲೂ ಜಾಗನೇ ಇಲ್ವಲ್ಲ ಗುರು, ಎಲ್ಲ ಗ್ಯಾಪ್ ಬಿಟ್ಟು ಹಾಕ್ಬಿಟ್ಟವ್ರೆ. ಗಾಡಿನ ತೊಗೊಂಬಂದ್ಬಿಟ್ಟು ಇಲ್ಲಿ ಹೊರಗಡೆ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಗಾಡಿ ಖಾಲಿ ಮಾಡಿ ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರು. ಹೆಚ್ಚು ಕಡಿಮೆ ಬೆಳಗಿನ ಜಾವ 4 ಗಂಟೆಗೆ ಖಾಲಿ ಆಯ್ತು ಗಾಡಿ. ಹಂಗೆ ಹೊರಗಡೆ ಬಂದು ಸ್ವಲ್ಪ ಜಾಗ ಸಿಕ್ತು, ಗಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೇನು 8 ಗಂಟೆ ಮೇಲೆ ಹೋಗಿ ಬಾಡಿಗೆ ಇಸ್ಕೊಂಡು ಬಂದು ಲೋಡನ್ನು ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು 11 ಗಂಟೆವರೆಗೂ ಗಾಡಿ ಇಲ್ಲಿಂದ ಎತ್ತಕ್ಕಾಗಲ್ಲ, ನೋ ಎಂಟ್ರಿ ಸ್ಟಾರ್ಟ್ ಆಗ್ಬಿಡ್ತದೆ. ಬಾಡಿಗೆ ಒಂದು 9-10 ಗಂಟೆ ಕೊಡ್ತಾರೆ. ನೋಡೋಣ, ಲೋಡ್ ಸೆಟ್ ಮಾಡ್ಕೊಂಡು ಯಾವುದನ್ನು ಹೋದ್ರೆ ಆಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 6 ಜನ ಹೊಸ್ದಂಗೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.